ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ದೇವರಾಜಗೌಡ್ರೆ, ನೇರವಾಗಿ ಪ್ರಶ್ನೆಗೆ ಬರ್ತೀನಿ. ಮೊನ್ನೆ ಪ್ರೆಸ್ ಮೀಟ್ನಲ್ಲಿ ತಾವು ಪ್ಲೇ ಮಾಡಿದಂಥ ಆಡಿಯೋ ನನಗೆ ಮೊದಲು ತಾವು ಹೇಳಬೇಕಾಗಿರೋದು, ಮಾನ್ಯ ಉಪಮುಖ್ಯಮಂತ್ರಿಗಳನ್ನು ಅಥವಾ ಎಲ್ಲ ಶಿವರಾಮೇಗೌಡರನ್ನು ನೀವು ಸಂಪರ್ಕ ಮಾಡಿದ್ರ ಅವರೇ ಸಂಪರ್ಕ ಮಾಡಿದ್ರ? ಸರ್, ನನಗೆ ಅವಶ್ಯಕತೆ ಇದೆ. ಎಲ್ಲ ಶಿವರಾಮೇಗೌಡರು ಯಾರು? ನನಗೆ ಅವರ ಅವಶ್ಯಕತೆ ನನಗೇನಿದೆ? ಅಲ್ಲಿ ನೀವು ಕಾಲ್ ಮಾಡಲಿಲ್ಲ? ನಾನು ಕಾಲ್ ಮಾಡಿ, ನಾನು ಕಾಲ್ ಫೋನ್ ತೊಗೊಳ್ಳಿ, ಇಲ್ಲೇ ಕೊಡ್ತೀನಿ ನಿಮಗೆ. ಅಲ್ಲಿ ತೆಗೆದು ನೋಡಿ, ಡೈರೆಕ್ಟ್ ಕಾಲ್ ನೋಡಿ. ನಾನು ಏನಾರು ಔಟ್ ಗೋಯಿಂಗ್ ಕಾಲ್ ಇದೆಯಾ ಅವ್ರಿಗೆ? ಅವ್ರು ಇನ್ಕಮಿಂಗ್ ಕಾಲ್ ಮಾಡಿದೆ ಅಂತೇಳಿ ಅವರು ನಾನು ಎಲ್ಲ ಶಿವರಾಮೇಗೌಡ ಅಂತ ಪರಿಚಯ ಮಾಡ್ಕೊಂಡು ಫೋನ್ ಮಾಡಿದ್ವಿ ಅಂತಾನೆ ಗೊತ್ತಾಗಿದೆ. ಇಲ್ಲಿ ಎಲ್ಲಿದ್ದೀರ ದೇವರಾಜಗೌಡ್ರೆ, ಬನ್ನಿ, ನಾನು ಅಂತರ ರ್ಯಾಡಿಸನ್ ಹೋಟ್ಲಲ್ಲಿ ನಾನು ಅಲ್ಲಿ ಭೇಟಿ ಮಾಡಬೇಕು ಅಂತ ಕರೆದಿದ್ದು ಅವರಯ್ಯ. ಮತ್ತು ಅಲ್ಲಿಂದ ಹೊರಟುಬಿಟ್ಟೇನೋ ಅಂತಂತೇಳಿ ಎಮ್ ಜಿ ರೋಡ್ನಲ್ಲಿ ಎಮ್ ಜಿ ರೋಡ್ ಮೆಟ್ರೋ ಸ್ಟೇಷನ್ ಆಪೋಸಿಟ್ ಯಾವುದೋ ಒಂದು ಬಟ್ಟೆ ಅಂಗಡಿ ಮೇಲೆ ಕರೆದಿದ್ದು ಅವರೇ. ನಿಮಗೆ ಡೌಟ್ ಇದ್ರೆ ಬೇಕಾದ್ರೆ ಅಲ್ಲಿ ಆ ಮೆಟ್ರೋ ಸ್ಟೇಷನ್ ಎದುರುಗಡೆ ಯಾವುದೋ ಒಂದು ಬಟ್ಟೆ ಅಂಗಡಿ ಇದೆ, ಅಲ್ಲಿ ಮೇಲ್ಕ 4ನೇ ಫ್ಲೋರಲ್ಲಿ. ಅಲ್ಲಿ CC ಕ್ಯಾಮ್ರಾ ಇದೆ, ಎಲ್ಲ ರೆಕಾರ್ಡ್ ಆಗಿರ್ತದೆ. ಅಲ್ಲಿ ಯಾರು ಕರೆದ್ರು, ಯಾರು ಕಾಯ್ತಾ ಇದ್ರು ಅಲ್ಲಿ. ನನ್ನ ಕರಿ ಅವಶ್ಯ ಅಲ್ಲಿ ಗಂಟೆ ಏನು ಹೇಳೇ ಇಲ್ಲ ನಮ್ಮ ಸಬ್ಜೆಕ್ಟ್ ನಮಗೆ. ಅವರು ಅಲ್ಲಿ ಕರೆದ್ಮೇಲೆ ತಾನೇ ಗೊತ್ತಾಗಿದ್ದು ಏನು ಮಾತಾಡ್ತಾರೆ ಅಂತಂತೇಳಿ. ನನಗೆ ಎಲ್ಲ ಶಿವರಾಮೇಗೌಡರಿಂದ ನಮಗೆ ಏನಾರ ಬೆನಿಫಿಟ್ ಇದೆಯಾ? ನನಗೆ ಸತ್ಯ ಗೊತ್ತಾಗಬೇಕು ಅಂತ ನನಗೆ ನಮ್ಮ ಪಾರ್ಟಿರವರೇ ಅಂತ ಅವತ್ತೇ ಗೊತ್ತಾಗಿದ್ದು ನನಗೆ. ಅದು BJP ಇದ್ದಾರೆ ಅಂತಂತೇಳಿ. ಆದರೆ BJP ಇದ್ದು ಕೂಡ ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡ್ತಾರೆ ಅಂತ ಅವತ್ತೇ ಸತ್ಯ ಗೊತ್ತಾಗಿದ್ದು ನಿಮಗೆ. ಅಲ್ಲಿ ನನ್ನ ಕರೆದು ಮಾತನಾಡ್ಬೇಕಾದ್ರೆ ಅವರ ಮೊಬೈಲ್ಗೆ ಇಬ್ಬರು ಮಂತ್ರಿಗಳ ಫೋನ್ ಬರ್ತದೆ. ಓಕೆ, ಯಾವಾಗ ಕರೆದಿದ್ದು ಎಲ್ಲರೂ ಶಿವರಾಮೇಗೌಡರು ನಿಮ್ಮನ್ನು? ನಾನು ಟೈಮಿಂಗ್ಸ್ ಇದೆ, ಡೇಟ್ ಅದು ವಿಡಿಯೋ ಎಲ್ಲ ಹೊರಗೆ ಬಂದ ಮೇಲೆ ಈಗ ಸರ್, ಮೊನ್ನೆ ರೀಸೆಂಟಾಗಿ. ಓಕೆ, ಐ ಮೀನ್ 3-4 ಡೇಸ್ ಬ್ಯಾಕ್. ಫೈನ್. ನಾನು ಆಫೀಸಲ್ಲಿ ಇರ್ತೀನಿ. ನಾನು ಅಲ್ಲಿ ಓಕೆ, ನನ್ನ ಆಫೀಸಲ್ಲಿ, ನಮ್ಮ ಸೀನಿಯರ್ ಆಫೀಸಲ್ಲಿ, ಪ್ರಮೇಶ್ ಸರ್ಗೆ ಆಫೀಸಲ್ಲಿ ಇರ್ತೀನಿ. ಫೋನ್ ಬರ್ತಾರೆ, ಮಧ್ಯಾಹ್ನ ಫೋನ್ ಬರ್ತದೆ. ಅಲ್ಲಿ ದೇವರಾಜಗೌಡ್ರೆ ಮಾತಾಡ್ದ ಅಂತಾರೆ. ಹೌದು ಹೇಳಿ ಅಂತೀನಿ. ಗೌಡ್ರೆ ಸ್ವಲ್ಪ ಸಿಗಬೇಕಲ್ಲ ಅಂತ ನನಗೆ ಕೇಳ್ತಾರೆ. ಅಲ್ಲಿ ಯಾರು ನೀವು? ನಾನು ಎಲ್ಲ ಶಿವರಾಮೇಗೌಡ ಅಂತೇಳಿ. ಯಾಕೆ ಸರ್, ಏನು ಸರ್ ಶಿವರಾಮೇಗೌಡ? ಎಲ್ಲ ಶಿವರಾಮೇಗೌಡ ಅಂದ್ರೆ ಅಣ್ಣ ಅಂತೀನಿ ನಾನು. ಮೊದಲು ಸಾರ್ ಅಂತೀನಿ, ಆಮೇಲೆ ಅಣ್ಣ ಅಂತೀನಿ ನಾನು. ಅಲ್ಲಿ ಅಣ್ಣ ಹೇಳಿ ಅಣ್ಣ ಅಂತೀನಿ. ಅಲ್ಲಿ ಆಗ ಸ್ವಲ್ಪ ಸಿಗಬೇಕಲ್ಲಪ್ಪ, ಅರ್ಜೆಂಟ್ ಮಾತಾಡ್ಬೇಕನೆಯ, ಭಾಳ ನೊಂದಿದೆಯಲ್ಲ ನೀನು ಅಂತ ಅಂತಾರೆ. ಆಗ ನಾನು ಏನೋ ದೊಡ್ಡವರು, ಹಿರಿಯವರು, ನನ್ನ ಬಗ್ಗೆ ಅವ್ರ ಬಗ್ಗೆ ಗೊತ್ತಿಲ್ಲ ಏನು ಅಂತಂತೇಳಿ, ನಾವು ಮಾಜಿ ಸಂಸದಾದಂಥರು ಒಂದು ಗೌರವಪೂರ್ವಕವಾಗಿ ಆಯಿತು ಅಣ್ಣ ಬರ್ತೀನಿ ಅಣ್ಣ, ಸ್ವಲ್ಪ ಆಫೀಸ್ ಕೆಲಸ ಇದೆ ಅಣ್ಣ, ಸ್ವಲ್ಪ ಯಾವುದೊಂದು ಯಾಕೆ ಅಂತಂದರೆ ನಾನು ಸುಪ್ರೀಂ ಕೋರ್ಟ್ಗೆ ಈ ಪ್ರಜ್ವಲ್ ರೇವಣ್ಣ ಕೇಸ್ ಮೂವ್ ಮಾಡಿದ್ದೆ ನಾವೀಗ. ಅದಕ್ಕೆ ಡಾಕ್ಯುಮೆಂಟ್ಸ್ ಕಳಿಸ್ಬೇಕು, ಸ್ವಲ್ಪ ಅಫಿಡೇವಿಟ್ ರೆಡಿ ಮಾಡಿಕೊಡ್ಬೇಕಾಯ್ತಲ್ಲಿ. 6ನೇ ತಾರೀಕಿತ್ತು, ಮೊನ್ನೆ 6ನೇ ತಾರೀಕು ಇದರಲ್ಲಿ ಇತ್ತಲ್ಲಿ. ನಾನು ಕಳಿಸ್ಬೇಕು ಅಂತೇಳಿ ಹೇಳ್ತೀನಿ. ರೆಡಿ ಮಾಡಿಬಿಟ್ಟು ಬೇಗ ಬರಪ್ಪ ಅರ್ಜೆಂಟಾಗಿ ಅಂತ ಅಂತಾರೆ. ಅಲ್ಲಿ ಬರ್ತೀನಿ ಅಣ್ಣ ಅಂತೀನಿ. ರ್ಯಾಡಿಸನ್ ಹೋಟ್ಲಿಗೆ ಬಂದ್ಬಿಡು, ನನ್ನದೇ ರೂಮ್ ಇದೆ ಅಲ್ಲಿ, ನನ್ನ ಪರ್ಮನೆಂಟ್ ರೂಮ್ ಇದೆ ಅಲ್ಲಿ, ಅಲ್ಲಿ ಬಂದ್ಬಿಡು ಅಲ್ಲಿಗೆ. ಸರಿ ಅಲ್ಲ, ನಾನು ಬರ್ತೀನಿ ಕಣ ಅಂತ. ಲೇಟ್ ಆಗ್ತದೆ. ಲೇಟ್ ಆದಾಗ ಮತ್ತೆ ಅವರೇ ಫೋನ್ ಮಾಡ್ತಾರೆ. ಅಲ್ಲಿ ಫೋನ್ ಮಾಡಿ, ಅಲ್ಲಿ ಬೇಡ, ಅಲ್ಲಿ ಎಮ್ ಜಿ ರೋಡ್ ಮೆಟ್ರೋ ಸ್ಟೇಷನ್ ಇದೆ, ಅದು ಬಿಟ್ಟು ಮುಂದೆ ಯಾವುದೋ ಒಂದು ಅಂಗಡಿ, ಬಟ್ಟೆ ಅಂಗಡಿ ಹೇಳ್ತಾರೆ, ಅಲ್ಲಿಗೆ ಬಂದ್ಬಿಡು ಅಂತಂತಾರೆ. ಅವ್ರ ಗನ್ಮ್ಯಾನ್ಗಳು ಒಂದು ಎಸ್ಕಾರ್ಟ್ ಗಾಡಿ ಇರ್ತದೆ, ಅಲ್ಲಿ ಕಾಯ್ತಾ ಇರ್ತಾರೆ ಅವರಲ್ಲಿ. ಕಾರ್ ಕೀ ಅವ್ರಿಗೆ ಕೊಡ್ತೀನಿ ನಾನು. ಡ್ರೈವರ್ಗೆ ಗನ್ಮ್ಯಾನ್ ಕರ್ಕೊಂಡು ಹೋಗಲ್ಲ, ಅಲ್ಲೇ ಬಿಟ್ಬಿಟ್ಟು ನಾನು ನಾನೇ ಒಬ್ಬನೇ ಹೋಗ್ತೀನಿ. ಅಲ್ಲಿ ಡ್ರೈವರ್ ಗನ್ಮ್ಯಾನೆಲ್ಲ ಆಫೀಸಲ್ಲಿ ಇರ್ತಾರೆ ನನಗೆ. ಅಲ್ಲಿ ನಾನು ಹೋದಾಗ ಅಲ್ಲಿ ಮೇಲೆ 4ನೇ ಫ್ಲೋರಿಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಕರ್ಕೊಂಡೋಗಿ ಅಲ್ಲಿ ಕೂತು ಮಾತುಕತೆ ಮಾಡ್ತಾರೆ. ಅಲ್ಲಿ ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಮಾತುಕತೆ ಮಾಡಿದಾಗ ಕೆಲವು ವಿಚಾರಗಳನ್ನ ಚರ್ಚೆ ಮಾಡ್ತಾರೆ. ನಾನು ಯಾವುದೇ ಕಾರಣಕ್ಕೆ ನೀವೇನು ಹೇಳಿದ್ರು ಅದನ್ನ ಈಗ ಮಾತನಾಡಲ್ಲ. ಅಲ್ಲಿ ಸಂದರ್ಭ ಸನ್ನಿವೇಶ ಬೇಕು ನನಗೆ ಅದು ಮಾತಾಡೋದಕ್ಕಲ್ಲಿ. ಆಗ ಅವರಿಗೆ ಇಬ್ಬರು ಸಚಿವರು ಫೋನ್ ಬರ್ತದೆ. ಅವರಿಗೆ ಈ ರಾಜ್ಯ ಸರ್ಕಾರದ ಒಬ್ಬ ಸಚಿವರು ಫೋನ್ ಬರ್ತದೆ. ಇಲ್ಲಿ ಹಾಂ ಸರ್ ಬಂದವರೆ ಇಲ್ಲೇ ಬಂದವರೆ, ಇಲ್ಲೇ ಮಾತಾಡ್ತಾ ಇದ್ದೀನಿ ನಾನು ಅಂತೇಳಿ ಅಂತಾರೆ. ಅಲ್ಲಿ ನನಗೆ ತೋರಿಸ್ತಾರೆ ಮೊಬೈಲ್ ಯಾರು ಫೋನ್ ಬತ್ತು ಅಂತ. ಬೇಕಾದ್ರೆ ದಯಮಾಡಿ ಅವ್ರ ಫೋನ್ನ ಕಾಲ್ ಇಷ್ಟು ತೆಗ್ಸಿ. ಅಲ್ಲಿ ಆ ಟೈಮಿಂಗ್ಸ್ ಕೊಡ್ತೀನಿ ನಿಮಗೆ. ಅಲ್ಲಿ ಓದ್ನಲ್ಲ ಟೈಮ್, ಯಾಕಂದ್ರೆ ನಮ್ಮದು ಟೈಮಿಂಗ್ಸ್ ಇದೆಯಲ್ಲ, ಯಾವ ಟೈಮಲ್ಲಿ ಓದೆ ಅಂತೇಳಿ ಮಾತನಾಡ್ತಾ ಇಲ್ಲಿ. ಮಾತನಾಡಿ ಕೆಲವು ನನಗೆ ನನ್ನ ಪಕ್ಷಕ್ಕೆ ವಿರುದ್ಧವಾದಂಥ ಮಾತುಗಳು ಅಲ್ಲಿ ಬರ್ತವೆ. ಅಲ್ಲಿ ಎರಡನೇದಾಗಿ ಈ ರೇವಣ್ಣವ್ರ ಕುಟುಂಬನ ಮುಗ್ಸೋಕ್ಕೇನು ಪ್ಲಾನ್ ಮಾಡಬೇಕು ಅದನ್ನು, ಆ ತಂತ್ರಗಾರಿಕೆ ಬಗ್ಗೆ ಚರ್ಚೆ ಆಗ್ತದೆ. ಅಲ್ಲಿ ನಾನು ಎಲ್ಲನೂ ಕೇಳ್ಕೊತೀನಿ. ನಾನಲ್ಲಿ ಯಾರು ಕಾಲ್ ಮಾಡಿದ್ದು ಅದೇ ನಾನು ಹೇಳಲ್ಲ ಸರ್. ಈಗ ನೀವೇನೇ ಕ್ವಶನ್ ಮಾಡಿ ಹೇಳಲ್ಲ ನಾನಲ್ಲಿ, ಈಗ ಹೇಳಲ್ಲ. ನಲ್ಲಿ ನಾನು ಹೇಳ್ತೀನಿ, ಸಂದರ್ಭ ಬಂದಾಗ ಹೇಳ್ತೀನಿ ನಿಮಗೆ. ರಾಜ್ಯ ಜನತೆ ಮುಂದೆ ಬಿಚ್ಚಿಡ್ತೀನಿ ಅದನ್ನ ನಾನಲ್ಲಿ. ಅದಾದ ನಂತರ ಇವತ್ತು ನಾನು DK ಶಿವಕುಮಾರ್ ಮಾತಾಡ್ತೀನಿ ನಾನಲ್ಲಿ. ಆಗ ಅಲ್ಲಿಂದ ಅವ್ರು ಇಮಿಡಿಯೇಟಾಗಿ ಒಂದು ಫೋನ್ ಮಾಡ್ತಾರೆ ಒಬ್ಬರಿಗೆ. ಅವ್ರು ಯಾರೋ ಪಿ ಯಾರಿಗೋ ಸಮಥಿಂಗ್ ಯಾರೋ ಒಬ್ರಿಗೆ ಕೊಡ್ತಾರೆ. ಎಷ್ಟು ಗಂಟೆ ಬರ್ತಾರೆ? ಈಗ ಹೆಲಿಕಾಪ್ಟರ್ ಹತ್ತಿಯವರೇ ಅಲ್ಲಿ ಯಾವುದೋ ಕಾರ್ಯಕ್ರಮದಲ್ಲಿ, ಟೂರ್ ಕಾರ್ಯಕ್ರಮಕ್ಕೆ ಹೋಗಿರ್ತಾರೆ. ಬೇಕಾದ್ರೆ ನೀವು ಎಲ್ಲ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು ಇವೆಲ್ಲ ಇವಲ್ಲಿ. ಈ ಕಾರ್ಯಕ್ರಮದಲ್ಲಿ ಈಗ ಹೆಲಿಕಾಪ್ಟರ್ ಹತ್ತವ್ರೆ ಅಲ್ಲಿ. ಹೆಲಿಕಾಪ್ಟರ್ ಇಳಿದವ್ರೆ ಅಂತ, ನೈಟ್ ಟೇಕಪ್ ಆಗಂಗಿಲ್ಲ, ಇಳಿದವ್ರೆ ಅಂತೇಳಿ ಬೈ ರೋಡಲ್ಲಿ ಎಲ್ಲ ಬರ್ತಾರೆ, ಎಲ್ಲ ಆಲ್ಟ್ ಆಯ್ತಾರೆ. ಅಲ್ಲಿಂದ ಹಿಂಗೆ ಬರ್ತಾರೆ. ರಾತ್ರಿ 12:30 ಬರ್ತಾರೆ ಅಂತಂತೇಳಿ DK ಶಿವಕುಮಾರ್ದು ಇವರಿಗೆ ಇನ್ಫಾರ್ಮೇಷನ್ ಸಿಗ್ತದೆ. ಇವರಿಗೆ ಅಂದರೆ ಯಾವ ವ್ಯಕ್ತಿ ಥರ್ಡ್ ಪರ್ಸನ್ ಇವರಿಗೆ ಹೇಳ್ತಾರಲ್ಲಿ, ಸಾಹೇಬ್ರು ಕರೆಕ್ಟ್ 12 ಸಿಗ್ತಾರೆ ಅಂತ. ನೀವು 12 ಸದಾಶಿವನಗರ ಮನೆ ಬರ್ಬೇಕಂತ ಅವ್ರಿಗೆ ಹೇಳ್ತಾರೆ ಅವರಲ್ಲಿ. ಅದಾದಮೇಲೆ ನನಗೆ
ಸರಿ ಅಣ್ಣ ಅಂತ ನಾನು ಹೊಟ್ಟೋಗ್ತೀನಿ ನಾನಲ್ಲಿ. ಹೊಟ್ಟೋದಾಗ 12:38 ಸಮಥಿಂಗ್ ಏನು ಟೈಮ್ ಇದೆ ಸರ್, ಆ ಸೆಕೆಂಡೆಲ್ಲ ಟೈಮ್ಸ್ ಇದೆ ಅಲ್ಲಿ. ನನಗೆ ಫೋನ್ ಬರ್ತದೆ ಅಲ್ಲಿ. ಫೋನ್ ಬಂದಾಗ ನನಗೆ ಅವರು ದೇವರಾಜೇಗೌಡ ಎಲ್ಲಿದೆಯಾ ಅಂತಾರೆ. ಆಗ ಅಣ್ಣ ನಾನು ಹಿಂಗೆ ಮನೇಲಿದ್ದೀನಿ. ಎಲ್ಲಿ ಮನೆ ಎಲ್ಲಿದೆ ನಿಂದು ಅಂತಾರೆ. ಅಣ್ಣ ನನ್ನ ಮನೆ ಹೆಬ್ಬಾಳ ಒಂದು ಮನೆ ಇದೆ ನಂದಲ್ಲಿ. ನಿಮ್ಮ ಮನೆ ಎಲ್ಲಿದೆ ಅಂತಾರಲ್ಲ, ಒಂದು ಕೇರ್ಪುರಂ ಪ್ರಿಸ್ಟೇ ಟ್ರಾಂಕ್ವಿಟಿಲ್ ಮನೆ ಇದೆ ಅಲ್ಲಿದ್ದೀನಿ ನಾನು ಅಂತ ಅಂತೀನಿ ಅಲ್ಲಿ. ನೀನು ಅಲ್ಲಿಂದ ಇಲ್ಲಿ ಬರೋಕ್ಕೆ ಎಷ್ಟೊತ್ತಾಗುತ್ತಪ್ಪ ಅಂತ ಕೇಳ್ತಾರೆ. ಅಣ್ಣ ಮಿನಿಮಮ್ 1-1.5 ಗಂಟೆ 2 ಗಂಟೆ ಆಗ್ತದೆ ಕಾರಣ ಅಂತ ಏನೋ ಒಂದು ಹೇಳ್ತೀನಿ ನಾನು ಅಲ್ಲಿ. ಏನೇ ಅಷ್ಟು ದೂರ ಅಷ್ಟೊಂದು ಟೈಮ್ ಆಗ್ತದೆ ನೀವು ಬರೋಕ್ಕೆ ನಿಂಗೆ ಅಲ್ಲಿ. ಸರಿ ನೀನು ಆಗಲ್ಲ ಹಂಗಾರೆ ಕೆಲಸ ಮಾಡು, ನಾನು DKC ಸಾಹೇಬ್ರ ಹತ್ರ ಕೊಡ್ತೀನಿ ಮಾತಾಡು ಅಂತಾರೆ. ಆಗ ಫೋನನ್ನು DKC ಸಾಹೇಬ್ರಿಗೆ ಕೊಡ್ತಾರೆ ಅವರಲ್ಲಿ. ಏನು ದೇವರಾಜ ಏನೋ ಸಮಥಿಂಗ್ ಹೇಳ್ತಾರೆ ಅವರಲ್ಲಿ, ಅಂದರೆ ನಾನು ಮಾತಾಡಿಸ್ತೆ ಅವರಲ್ಲಿ. ಮಾತಾಡಿದ್ಮೇಲೆ ನಾನು ಅವ್ರಿಗೆ ನೆನಪು ಮಾಡ್ತೀನಿ. ಅಣ್ಣ ನೆನಪಿದೆಯಾ ಅಣ್ಣ ಅಂತೀನಿ ನಾನು. ಯಾಕೆಂದ್ರೆ 21 ವರ್ಷ ಕಾಂಗ್ರೆಸ್ ಪಕ್ಷದ ಕೆಲಸ ದುಡ್ದಿರ್ತೇನಲ್ಲ ನಾನಲ್ಲಿ. ನನ್ನ ಟಿಕೆಟ್ ತಪ್ಪಿಸಿದ ಮಹಾತ್ಮರು ಅವರೇ ಆಗಿರ್ತಾರೆ ಅಲ್ಲಿ. 2 ಸಲ ನನಗೆ ಟಿಕೆಟ್ ಬಂದರೂ ಕೂಡ ಅವರಲ್ಲಿ ಅವರ ಪಾತ್ರದಿಂದಲೇ ನನಗೆ ಟಿಕೆಟ್ ತಪ್ಪಿ ಹೋಗಿರ್ತದೆ ನನಗೆ ಇಲ್ಲಿ. ಇವತ್ತು ಒಳಯೇಶಪುರದಲ್ಲಿ ಸಾಮ್ರಾಜ್ಯ ಕಟ್ತಾರಲ್ಲ, ಸಾಮ್ರಾಜ್ಯ ಕಟ್ಟಿದ್ದು ನಾನು ಅವತ್ತು ಕಾಂಗ್ರೆಸ್ಸಲ್ಲಿ. ನಾನು BJP-ಲಲ್ಲ ಸಾಮ್ರಾಜ್ಯ ಕಟ್ಟಿದ್ದು. ಕಾಳು ಸಾರು ಊಟ ಮಾಡಿ ಹಳ್ಳಿ ಸುತ್ತಿ ನಾನು ಪಕ್ಷನ ಮೆಂಬರ್ಶಿಪ್ ಮಾಡಿದ್ದೆ ನಾನಲ್ಲಿ. ಆ ನೋವಿರ್ತಾರೆ, ನೋವಿನಲ್ಲಿ ಅಣ್ಣ ನೆನಪಿದೆಯಾ ಅಣ್ಣ ನನಗೆ ಅಂತ ಹೇಳ್ತೀನಿ ಅಲ್ಲಿ. ಆಗ ಸ್ವಲ್ಪ ಅರ್ಥ ಆಗ್ತದೆ ಅವರಿಗೆ ಅಲ್ಲಿ. ಅರ್ಥ ಆದಾಗ 2 ಸೆಕೆಂಡ್ ಓಲ್ಡ್ ಆಗಿ ಸಬ್ಜೆಕ್ಟ್ ಬರ್ತಾರಲ್ಲಿ, ವಿಚಾರ ಬರ್ತಾರಲ್ಲಿ ಈ ಕೇಸ್ ಬಗ್ಗೆ, ಈ ಆಗಿರೋ ಕೇಸ್ ಬಗ್ಗೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.